ಹಾಯ್ ಗೈಸ್, ವೆಲ್ಕಮ್ ಟು ಡೇ 13 ಆಫ್ 100 ಡೇಸ್ ಆರ್ಟ್ ಚಾಲೆಂಜ್. ಬೆಳಗ್ಗೆ ನಾನು ರೆಡಿ ಆಗೋಷ್ಟೊಳಗೆ ನಮ್ಮ ಬಾಯ್ಸ್ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಪಕ್ಕದಲ್ಲೇ ವಾಟರ್ ಫಾಲ್ಸ್ ಇತ್ತು ಅಂದ್ಬಿಟ್ಟು. ಸೊ ಎಲ್ಲ ರೆಡಿಯಾಗಿ ಹೋಗೇ ಬಿಟ್ವಿ ಗೈಸ್. ಅದಾದ್ಮೇಲೆ ಲೊಕೇಶನ್ ಹುಡ್ಕೋದಕ್ಕೆ ಕಷ್ಟ ಆಯಿತು, ಆದರೂ ಹುಡುಕಿ ನೋಡ್ತಾ ಇದ್ದಂಗೆ ಸ್ವರ್ಗ ಗೈಸ್. ಶರ್ಟ್ ಎಲ್ಲ ಬಿಚ್ಬಿಟ್ಟು ದುಮ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಆಹಾ ಏನು ವಾಟರ್ ಫಾಲ್ಸ್ ಗುರು, ಒಳ್ಳೆ ಮಸಾಜು. ಆಮೇಲೆ ಸಿಕ್ಕಿದ ಪಕ್ಕಿದ್ದನ್ನೆಲ್ಲ ಹಿಡ್ಕೊಂಡು ಕ್ಯಾಲಿಸ್ಥೆನಿಕ್ಸ್ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಪುಲ್ ಅಪ್, ಫ್ರಂಟ್ ಲಿವರು, ಬ್ಯಾಕ್ ಲಿವರು, ಹ್ಯಾಂಡ್ ಸ್ಟ್ಯಾಂಡು ಇದೆಲ್ಲ ಮಾಡ್ತಾ ಇದ್ರೆ ನೇಚರಲ್ಲಿ ಏನು ಮಸ್ತಾಗಿ ಕಾಣಿಸುತ್ತೆ. ಅದಕ್ಕೆ ಹೇಳೋದು ಗೈಸ್, ನೀವೆಲ್ಲ ಕ್ಯಾಲಿಸ್ಥೆನಿಕ್ಸ್ ಕಲೀರಿ, ಎಲ್ಲಿ ಬೇಕೋ ಅಲ್ಲಿ ವರ್ಕೌಟ್ ಮಾಡ್ಬೋದು. ಸಖತ್ತಾಗಿ ವಾಟರ್ ಫಾಲ್ಸ್ ಅಲ್ಲಿ ಆಟ ಆಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಸುಸ್ತಾಗಿ ಹೋಗಿತ್ತು. ಡೈರೆಕ್ಟ್ ನಮ್ಮ ನೇಚರ್ ಸ್ಟೇಗೆ ಬಂದ್ಬಿಟ್ಟಿದ್ವಿ ಊಟ ಮಾಡೋದಕ್ಕೆ. ಇವತ್ತು ಊಟ, ಲಂಚು, ಟಿಫನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಗೈಸ್. ನಾನು ನೋಡಿ ಹೆಂಗ್ ಕಾಣ್ತಾ ಇದೀನಿ ಒಂದು ಫ್ಲವರ್ ಇಟ್ಕೊಂಡು, ಕ್ರೇಜಿ ಅಲ್ವಾ? ಅದಾದ್ಮೇಲೆ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೊರಟೆ ಬಿಟ್ವಿ. ಆನ್ ದ ವೇ ನವಿಲ್ ಕಾಣಿಸ್ಬಿಡ್ತು. ಫುಲ್ ಖುಷಿನೇ ಆಗೋಯ್ತು ಗೈಸ್. ಎಲ್ಲ ಖುಷಿಯಿಂದ ಬೆಂಗಳೂರು ಕಡೆಗೆ ಹೋದ್ವಿ. ಹಂಗೆ ಹೋಗ್ತಾ ಇರುವಾಗ ಸೌತೆಕಾಯಿ ಮತ್ತೆ ಹಳಸಿನ ಅಂಗಡಿ ಕಾಣಿಸ್ತು ಹೈವೇನಲ್ಲಿ. ನಮ್ಗಂತೂ ತಡಿಯೋಕೆ ಆಗಿಲ್ಲ. ಹಳಸಿನ ಮತ್ತೆ ಸೌತೆಕಾಯಿ ಚೆನ್ನಾಗಿ ತಿನ್ಕೊಂಡು ನೆಕ್ಸ್ಟ್ ಲಂಚ್ ತಿನ್ನೋದಕ್ಕೆ ಒಂದು ಕಡೆಗೆ ಸ್ಟಾಪ್ ಹಾಕಿದ್ವಿ. ಸೊ ಚೆನ್ನಾಗಿ ಲಂಚನ್ನು ಬ್ಯಾಟಿಂಗ್ ಆಡ್ಕೊಂಡು ನೆಕ್ಸ್ಟ್ ಊಟನೂ ಮಾಡಬಾರ್ದು, ಆ ರೇಂಜಿಗೆ ಬ್ಯಾಟಿಂಗ್ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೋಗೇ ಬಿಟ್ವಿ. ಆನ್ ದ ವೇ ಹಂಗೆ ಕಾಫಿ ಸ್ಟಾಪ್ ಹಾಕಿ ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ದಂಗೆ ಏನು ಗುರು ಟ್ರಾಫಿಕ್ ಇದು, ಯಪ್ಪ ದೇವ್ರೆ ಅನ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡೆ ಗೈಸ್. ಇಷ್ಟೇ ಇವತ್ತಿಗೆ.